ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಕಾಳಿ ಟೈಗರ್ ರಿಸರ್ವ್ ಮತ್ತು ದಾಂಡೇಲಿ ಕಾಡುಗಳಲ್ಲಿ ಕಂಡುಬರುವ ಅತ್ಯಂತ ಅಮೂಲ್ಯವಾದ ಮರಗಳಲ್ಲಿ ಒಂದಾದ ರೋಸ್ವುಡ್ ಮರದ ಬಗ್ಗೆ ತಿಳಿಯೋಣ. ಇವತ್ತು ಬನ್ನಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಇಂಡಿಯನ್ ರೋಸ್ವುಡ್ ಅಂತ ಕರೀತಾರೆ. ಅದೇ ಥರ ಇದಕ್ಕೆ ಕನ್ನಡದಲ್ಲಿ ಬೀಟೆ ಮರ ಅಂತ ಕರೀತಾರೆ. ಡಾಲ್ಬೇರಿಯಾ ಲೆಟಿಫೋಲಿಯಾ ಎಂದು ಕರೆಯಲ್ಪಡುತ್ತದೆ. ಇದು ಭಾರತದ ಅತ್ಯಂತ ಬೆಲೆ ಬಾಳುವ ಮರಗಳಲ್ಲಿ ಒಂದು. ಈ ಮರಗಳು ಸಾಮಾನ್ಯವಾಗಿ 20 ರಿಂದ 40 ಮೀಟರ್ ಎತ್ತರದವರೆಗೆ ಬೆಳೆಯುತ್ತದೆ. ಕೆಲವು ಹಳೆಯ ಮರಗಳು 100 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಬದುಕುತ್ತವೆ. ರೋಸ್ವುಡ್ ಮರದ ಕಟ್ಟಿಗೆ ಗಟ್ಟಿಯಾಗಿರುತ್ತದೆ, ಕಂದು ಬಣ್ಣ ಹೊಂದಿರುತ್ತದೆ. ದುಬಾರಿ ಪೀಠೋಪಕರಣಗಳು, ಕೆತ್ತನೆ ಕೆಲಸಗಳು, ಬಾಗಿಲುಗಳು ಮತ್ತು ಸಂಗೀತ ವಾದ್ಯಗಳನ್ನು ತಯಾರಿಸಲು ಬಳಸುತ್ತಾರೆ. ವಿಶೇಷವಾಗಿ ಗಿಟಾರ್, ವಯಲಿನ್ ಮತ್ತು ಇತರೆ ಸಂಗೀತ ವಾದ್ಯಗಳಲ್ಲಿ ರೋಸ್ವುಡ್ ಮರಕ್ಕೆ ಜಗತ್ತಿನಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ, ಜೊಯ್ಡಾ ಮತ್ತು ಕಾಳಿ ಟೈಗರ್ ರಿಸರ್ವ್ ಪ್ರದೇಶಗಳಲ್ಲಿ ಈ ಮರಗಳನ್ನು ಕಾಣಬಹುದು. ಪಶ್ಚಿಮ ಘಟ್ಟದ ತೇವಭರಿತ ಕಾಡುಗಳು ಇದರ ಬೆಳವಣಿಗೆಗೆ ಸೂಕ್ತವಾಗಿದೆ. ಒಂದು ಕಾಲದಲ್ಲಿ ಅಕ್ರಮ ಕಡಿತದಿಂದ ರೋಸ್ವುಡ್ ಮರಗಳಿಗೆ ದೊಡ್ಡ ಅಪಾಯ ಎದುರಾಗಿತ್ತು. ಆದರೆ ಇದು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ಅಮೂಲ್ಯ ಮರಗಳನ್ನು ರಕ್ಷಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್ ತನ್ನ ಸಂರಕ್ಷಿತ ಪ್ರದೇಶಗಳಲ್ಲಿ ಈ ಮರಗಳ ಬೆಳವಣಿಗೆಗೆ ಮತ್ತು ಸಂರಕ್ಷಣೆಗೆ ವಿಶೇಷ ಗಮನ ನೀಡಲಾಗುತ್ತಿದೆ. ಒಂದು ರೋಸ್ವುಡ್ ಮರವನ್ನು ಬೆಳೆಯಲು ಪ್ರಕೃತಿಗೆ ಹಲವು ವರ್ಷಗಳು ಬೇಕು, ಆದರೆ ಅದನ್ನು ಕಡಿಯಲು ಕೆಲವೇ ನಿಮಿಷಗಳು ಸಾಕು. ಆದ್ದರಿಂದ ಇಂತಹ ಅಮೂಲ್ಯ ಮರಗಳನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.